ಎಲ್ರಿಗೂ ನಮಸ್ಕಾರ. ನಾ ಇವತ್ತು ಹೇಳ್ತಾ ಇರೋ ವಿಷಯ ಏನಪ್ಪ ಅಂತಂದರೆ, ಮತ್ತೆ ತಮಗೆಲ್ಲ ಗೊತ್ತಿರ್ಬೋದು, ಮೊನ್ನೆ ನಡೆದಂತಹ ಅದೇನು KS ಎಕ್ಸಾಮ್ ಏನಿದಿಲ್ಲ, ಅದರಲ್ಲಿ ಹಲವಾರು ತೊಂದರೆಗಳಾಗಿರೋ ಕಾರಣ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತಪ್ಪಾಗಿ ಅಕ್ಷರಗಳನ್ನು, ಶಬ್ದಗಳನ್ನು ಕೊಡುವ ಮೂಲಕ ವಿದ್ಯಾರ್ಥಿಗಳಿಗೆ ಹಾಗೂ ಈ ಕರ್ನಾಟಕದಲ್ಲಿಯೇ ಕನ್ನಡತನವೇ ಸಾರ್ವಭೌಮವಾಗಿ ಮೆರೆಯುವಂಥ ಭಾಷೆಯನ್ನು ಕೊಲ್ಲುವ ಕೆಲಸವನ್ನು KPSC ಸಂವಿಧಾನಿಕ ಹಂತ ಅಂತಲ್ಲ, ಇದೇನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಲ್ಲ. ಸೊ ಈ ಬಾಡಿ ಏನು ಮಾಡ್ತಾ ಇದೆ ಅಂದರೆ, ಅದರ ಬಗ್ಗೆ ಅಕ್ಷರ ಸಂಘಟನೆಯವರು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದರು. ಲಾಸ್ಟ್ ಟೈಮು ಆಗಸ್ಟ್ನಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿತ್ತು. ಸೊ ಅದಾದ ನಂತರ ಬಹಳ ತೊಂದರೆಗಳು, ಒಂದು 56ರಿಂದ 59 ಕ್ವಶನ್ಸ್ಗಳ ತಪ್ಪಾಗಿರೋ ಕಾರಣದಿಂದ ಅವರು ವಾಪಸ್ ಎಕ್ಸಾಮ್ ಕಂಡಕ್ಟ್ ಮಾಡಿರಿ, ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ, ಕನ್ನಡವನ್ನು ಕೊಲ್ಲುವ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ ಅಂತೇಳಿ ಕಾಂತಕುಮಾರ್ ಸರ್ ಬಹಳೆಲ್ಲ ಹೋರಾಟ ಮಾಡಿ ಬೃಹತ್ ಪ್ರಮಾಣದ ಹೋರಾಟ ಫ್ರೀಡಮ್ ಪಾರ್ಕ್ನಾಗ ಮಾಡಿದರೂ ಕೂಡ ಅದಕ್ಕೆ ರಕ್ಷಣಾ ವೇದಿಕೆಯವರು ನಾರಾಯಣಗೌಡರು ಆಗಿರ್ಬೋದು, ಅವರೆಲ್ಲ ಕೂಡ ಬೃಹತ್ ಪ್ರಮಾಣದಾಗ ಹೋರಾಟ ಮಾಡಿರಿ, ನಾವು ನಿಮಗೂ ಕೂಡ ಬೆಂಬಲ ಕೊಡ್ತೀವಿ ಅಂಥೇಳಿ ಎಲ್ಲ ಸಹಕಾರ ಕೊಟ್ಟು ಫ್ರೀಡಮ್ ಪಾರ್ಕ್ನಾಗ ಏನು ಪ್ರತಿಭಟನೆ ಮಾಡಿದ ಫಲಿತಾಂಶ ಈ ಡಿಸೆಂಬರ್ ಏನಿದೆ ಅದು 29ಕ್ಕೆ ಏನು ಎಕ್ಸಾಮ್ ಕಂಡಕ್ಟ್ ಮಾಡಿದಲ್ಲ. ಸೊ ಈ ಎಕ್ಸಾಮ್ನಲ್ಲಿ ಮತ್ತೆ KPSC 33 ಪ್ರಶ್ನೆಗಳನ್ನು ತಪ್ಪು ಮಾಡಿದೆ. ಯಾವ ರೀತಿ ತಪ್ಪು ಅಂತಂದರೆ, ತಪ್ಪೆ ಒಂದು ಶಬ್ದ ಕೂಡ ತಪ್ಪೆ, ಹಾಗೂ ಆಗ ಒಂದು ಅಕ್ಷರ ಕೂಡ ತಪ್ಪಾಗುತ್ತೆ. ಯಾಕಂದರೆ ಕನ್ನಡ ಹೆಂಗಿದೆಪ್ಪ ಅಂತಂದರೆ 2008ರಲ್ಲಿನೇ ರಾಷ್ಟ್ರೀಯ ಸ್ಥಾನಮಾನ ಸಿಕ್ಕಿರ್ತಕ್ಕಂಥ ಈ ಕನ್ನಡ ಭಾಷೆಗೇ ಈ ರೀತಿ ಇವರು ಮೋಸ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಅಂತಂದರೆ, ಈ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಹೌದಲ್ಲ? ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮವಾಗಿರುವಾಗ ಇಂಗ್ಲೀಷ್ನಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಮೊದಲು ತೆಗೆದು ನಂತರ ನೀವು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಕನ್ನಡಕ್ಕೆ ಅನುವಾದ ಮಾಡ್ತೀರಿ ಅಂತಂದರೆ ಕಾಮನ್ ಆಗಿ ತಪ್ಪು ಬಂದೇ ಬರ್ತದೆ. ಸೊ ಇದನ್ನು ಹೊರತುಪಡಿಸಿ ಅವರು ಮೊನ್ನೆ ಏನು ಅಕ್ಷರ ಸಂಘಟನೆಯವರು ಮತ್ತೆ ಅದರ ಬಗ್ಗೆ ನಾವು ಕಾಳಜಿ ವಹಿಸಿ ಮತ್ತೆ ಎಕ್ಸಾಮ್ ನಾವು ಮಾಡಿಸ್ತೀವಿ ಅಂತ ಎಲ್ಲ ಹೇಳಬೇಕಾದ್ರೆ, ಒಂದು ವಿಡಿಯೋ ನೋಡಿದೆ. ಯಾರಪ್ಪ ಅಂತಾನೆ ಮೇ ಬಿ ಪ್ರಜ್ವಲ್ SK ಅನಿಸುತ್ತೆ, ಆತ ಅಷ್ಟು ಹೆಸರು ಗೊತ್ತಿಲ್ಲ. ಆತ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿ ಅನಿಸುತ್ತೆ. ಸೊ ಆತ ಓದಿರ್ಬೋದು, ಆತನಿಗೆ ಅವನ ಮೇಲೆ ನನಗೆ ಯಾವುದೇ ಥರ ದ್ವೇಷ ಇಲ್ಲ. ಬಟ್ ಆತ ಓದಿದರೆ ಅವ್ನಿಗೆ ಯಾವುದಾದ್ರು ಜಾಬ್ ಸಿಗುತ್ತೆ. ಓಕೆ, ಅವ್ನು KS ಆಗಬೇಕಾ? KS ಸಿಗುತ್ತೆ. ಅಲ್ಲಪ್ಪ ಪ್ರಜ್ವಲ್, ನೀನು ಏನು ಮಾಡ್ತಾ ಇದೀಯ? ನಿಂದು ಎಕ್ಸಾಮ್ ಒಂದು ಚಲೋ ಆದರೆ ಉಳಿದವರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನಾವೇನು ಮಾಡಬೇಕು? 33 ಕ್ವಶನ್ಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೆ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಹೆಂಗೆ ಬೇಕಂತ ತೆಗೆದಾಗ ನಾವೇನು ಮಾಡಬೇಕಂತ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಯು ಕನ್ನಡದಲ್ಲೇ ಎಕ್ಸಾಮ್ ಬರಿತಾನೆ ಹೊರತು ಇಂಗ್ಲೀಷ್ ಮಾಧ್ಯಮದಲ್ಲ. ನೀನು ಬೆಂಗಳೂರು, ಧಾರವಾಡ, ಡೆಲ್ಲಿ ಅಂತೆಲ್ಲ ಹೋಗಿ ಕೋಚಿಂಗ್ ತೊಗೊಂಬಂದಿರ್ಬೋದು, ಅಥವಾ ನೀನು ಸ್ವಂತ ಕೂಡ ಅಭ್ಯಾಸ ಮಾಡ್ತಿರ್ಬೋದು, ಅದು ಮ್ಯಾಟರ್ ಆಗಲ್ಲ. ನೀನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ತಾ ಇದ್ದೀಪ್ಪ ಅಂತಂದರೆ ನಿನಗದು ಅನಿಸಿದೆ, ನಿನಗೆ ಅದು ಕರೆಕ್ಟ್ ಅನಿಸಿದೆ, ಸೊ ನೀನು ಅಟೆಂಡ್ ಮಾಡಿದಿ. ಬಟ್ ವಾಟ್ ಅಬೌಟ್ ಅಸ್? ನಮ್ಮ ಬಗ್ಗೆ ಏನು? ನಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? 90% ಜನ ನಾವು ಧಾರವಾಡ, ಬೆಂಗಳೂರೆಲ್ಲ ಕುಂತೆಲ್ಲ ಓದ್ಬಿಟ್ಟು ನಮಗೂ ಕೂಡ ರೂಮ್ ರೆಂಟ್ ಕಟ್ಟೋಕ್ಕಾಗದೆ ನಿಂದು ಏನು ಪರಿಸ್ಥಿತಿ ಇದೆಯಲ್ಲ, ನಮ್ಮದು ಕೂಡ ಅದೇ ಪರಿಸ್ಥಿತಿ ಇದೆ. ನಾವು ಮೇಲಾಧಿಕಾರಿ ಆಗಬೇಕು, ಒಂದು ಒಳ್ಳೆ ಹುದ್ದೆ ತೊಗೋಬೇಕಪ್ಪ ಅಂತಂದರೆ ನಾವು ಕೂಡ ಒಂದು ಇಂಥ ದೊಡ್ಡ KS ಅಂತ ಎಕ್ಸಾಮನ್ನು ಕಂಡಕ್ಟ್ ಮಾಡಿರ್ತಾರಲ್ಲ, ಇದನ್ನು ಪಾಸ್ ಆಗಿಬಿಟ್ಟು ನಾವು ಮುಂದೆ ಉನ್ನತ ಹುದ್ದೆ ಪಡ್ಕೋಬೇಕಂತ ನಮಗೂ ಆಸೆ ಇರ್ತದೆ. ಬಟ್ ಅದನ್ನು ಇವರು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇರ್ತಕ್ಕಂಥವ್ರು ನಿಮಗೂ ಅದೇನು ತಪ್ಪಾಗದೆ ಇರೋ ನಿಮಗೆ ಕ್ವಶನ್ ಪೇಪರ್ ತೆಗೆದುಬಿಟ್ಟು ಕನ್ನಡ ಮಾಧ್ಯಮದಲ್ಲಿರ್ತಕ್ಕಂಥವ್ರು ನಮ್ಗೆ ಹೆಂಗೆ ಬೇಕಂತ ಕ್ವಶನ್ ತೆಗೆದಾಗ ಅದು ಆಟೋಮೆಟಿಕ್ಲಿ ಮೋಸ ಆಗೇ ಆಗುತ್ತದೆ. ನಮ್ಮ ಕ್ವಶನ್ ಅರ್ಥ ಆಗಲಿಲ್ಲ ಅಂದರೆ 33 ಕ್ವಶನ್ಗಳನ್ನು ನೀನು ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳ್ತಿ. ಸೊ ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಡೋಕೆ ಬರ್ತದೆ? 33ಕ್ಕೆ 2 ಮಾರ್ಕ್ಸ್ ಅಂತ ಹೇಳಿದಾಗ ಎಷ್ಟು 66 ಮಾರ್ಕ್ಸ್ ಕೊಡ್ತೀಯಾ? KPSC ಅವ್ರು ಕೊಡೋಕ್ಕಾಗುತ್ತಾ? KPSC ಒಂದು ವೇಳೆ ಕೊಟ್ಟರು ಕೂಡ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ನಿನ್ನಂಥವ್ರು ಸುಮ್ಮನೆ ಇರ್ತಾರ? ಆಗಲ್ಲ. ಸೊ ಅದಕ್ಕೋಸ್ಕರ ಅಕ್ಷರ ಸಂಘಟನೆ ನೀನು ಭಾಳ ಆ ವಿಡಿಯೋದಲ್ಲಿ ನಾವು ನೋಡಿದ ಪ್ರಕಾರ ಭಾಳ ಏನು ಮಾಡಿದೆ, ತೆಗಳುವಂಥ ಕೆಲಸ ಮಾಡಿದೆ. ಪರ್ಸ್ನಲಿ ಯಾರನ್ನು ಕೂಡ ನೀನು ತೆಗಳುವಂಥ ಅವಶ್ಯಕತೆಯೇ ಇಲ್ಲ. ಯಾಕಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗಂತಾನೇ ಹುಟ್ಟಿರ್ತಕ್ಕಂಥ ಒಂದು ಸಂಘಟನೆ ಅಕ್ಷರ ಸಂಘಟನೆ. ಆದರೆ ಎಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ವಿದ್ಯಾರ್ಥಿಗಳನ್ನ ಒಕ್ಕೂಟ ಮಾಡಿ, ಅಂದರೆ ಒಕ್ಕೂಟದಲ್ಲಿ ಸೇರಿಸುವಂಥ ಒಂದು ಏನದು ಎಲ್ಲರೂ ಕೂಡ ಸೇರಿಸಿ ಒಂದು ಪ್ರತಿಭಟನೆ ಮಾಡುವ ಮೂಲಕ ಪ್ರತಿಯೊಂದು ಎಕ್ಸಾಮ್ ಏನು ಡಿಲೇ ಆಗ್ತವೆ, ಏನು ಸಮಸ್ಯೆ ಆಗ್ತದೆ, ಏನು ಭ್ರಷ್ಟಾಚಾರ ಆಗ್ತಲ್ಲ ಅದ್ರ ವಿರುದ್ಧವಾಗಿ ಮಾತಾಡುವಂಥ ಒಂದು ಅಕ್ಷರ ಸಂಘಟನೆ ನೀನು ಹೆಂಗೆ ಬೇಕಂಗೆ ನೀನು ಮಾತಿಗೆ ಬಂದಾಗ ನೀನು ಬೈತೀಪ ಅಂತಂದರೆ ನಿನಗೇನು ಹೇಳಬೇಕಪ್ಪ? ಆವಾಗಲೇ ಒಬ್ಬರು ಮೆಸೇಜ್ ಹಾಕಿದ್ರು, ನಾನು ನೋಡ್ತಾ ಇದ್ದೆ ಅದನ್ನು. ಅವರು ಯಾವ ರೀತಿ ಬರೆದಿದ್ದಾರೆ ಅಂತಂದರೆ ಅದನ್ನ ಸ್ವಲ್ಪ ಕೇಳಿಬಿಡಿ. ಎಲ್ಲಿ ಅಂದರೆ, ಕನ್ನಡ ಮಾಧ್ಯಮದ KS ವಿದ್ಯಾರ್ಥಿಗಳ ವ್ಯಥೆ, ಕನ್ನಡ ನಾಡಿನ ರನ್ನದ ರತುನ ಕೇಳು ಈ ಕಥೆಯನ್ನು
ಅಧಿಕಾರಿಯಾಗುವ ಕಥೆಯನ್ನು, ನಾಡು ಕಟ್ಟುವ ಕಥೆಯನ್ನು. ಒಂದಾನೊಂದು ಕಾಲದಲ್ಲಿ ಕನಸು ಕಂಡಿತ್ತು, ಬೆಂಗಳೂರು ಧಾರವಾಡ ಎನ್ನುವ ಕಡೆ ದಾರಿ ತೋರಿತ್ತು. ಕನಸು ನನಸಾಗುವಂತೆ ಗುರಿಯೂ ಹೊಂದಿತ್ತು. ಕನಸು ನನಸಾಗುವಂತಹ ಗುರಿಯನ್ನು ಕೂಡ ಹೊಂದಿತ್ತು. ರಾತ್ರಿ ಹಗಲು ಶ್ರಮದ ಹಿಂದೆ ನೋವಿನ ನಲಿವಿತ್ತು. ಅಧಿಕಾರಿಯಾಗುವ ಕನಸು ಹೊಂದಿತ್ತು. KPSCಯೇ ವಿಷವಾಗಿ, ವ್ಯವಸ್ಥೆಯೇ ಭ್ರಷ್ಟವಾಗಿ, ಚಿಕ್ಕ ಮನಸ್ಸಿನ ಆಸೆಯನ್ನೇ ಕೊಂದಿತ್ತು. ತಾಯಿ ಭಾಷೆಯನ್ನು ಮತ್ತೆ ಕೊಂದಿತ್ತು. ಎಷ್ಟು ಚಂದ ಹೇಳಿದಲ್ಲ. ನೀನೇನು ಹೇಳಿದಿ ಪ್ರಜ್ವಲ್ ಅನ್ನೋ ಒಬ್ಬ ನನ್ನ ಫ್ರೆಂಡ್, ಆ್ಯಸ್ ಎ ಫ್ರೆಂಡಾಗಿ ನಾನು ಟ್ರೀಟ್ ಮಾಡೋಕೆ ಹೋಗ್ತೀನಿ. ನಿನ್ನ ವಿರುದ್ಧ ನನಗೆ ಯಾವುದೇ ಥರ ದ್ವೇಷ ಇಲ್ಲ. ಬಟ್ ನೀನು ಯಾವ ರೀತಿ ಮಾತಾಡ್ದಪ್ಪ ಅಂತಾರೆ, ಅಮರ್ ಬಗ್ಗೆ, ಯಾರು ರಾಯಚೂರು ಪ್ರೆಸಿಡೆಂಟ್ ಆಗಿಲ್ಲ, ಅವನ ಬಗ್ಗೆ ನಂಗೆ ಗೊತ್ತು. 2 ವರ್ಷ ಒಂದೇ ರೂಮಲ್ಲಿ ಕುಂತು ಓದಿದ್ದೀವಿ. ಅವನೇನಂತ ನಂಗೆ ಗೊತ್ತು. ಇನ್ನೊಬ್ಬರನ್ನ ದಾರಿ ತಪ್ಪಿಸುವಂಥ ಕೆಲಸ ಆಗಲಿ ಅವ್ನು ಯಾವುದೇ ಕಾರಣಕ್ಕೂ ಮಾಡಲ್ಲ. ಯಾಕಂದರೆ ಅವನ ಬಗ್ಗೆ ನೀನು ಜಸ್ಟ್ ಒಂದು ವಿಡಿಯೋ ನೋಡಿ ಹೇಳ್ತಿರ್ಬೇಕು, ಅವ್ನ ಗುಣ ನೋಡಿ ನಾನು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಅವನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಒಂದು ಇಲ್ಲಿ ಏನು ನಡೀತಾ ಇದೆ, ನಾವಿಲ್ಲಿ ಹಗಲು ರಾತ್ರಿ ಕುಂತು ಏನು ಓದ್ತಾ ಇದ್ದೀವಿ, ಅಲ್ಲಿ ಏನು ನಡೀತಾ ಇದೆ ಬೆಂಗಳೂರಲ್ಲಿ, ಅಲ್ಲಿ KPSC ಅದೇನು ಭವನ ಇದೆಯಲ್ಲ, ಅಲ್ಲಿ ಒಳಗಡೆ ಏನು ಕರಪ್ಷನ್ ನಡೀತಾ ಇದೆ, ಏನು ಭ್ರಷ್ಟಾಚಾರ ನಡೀತಿದೆ, ಎಲ್ಲದರ ಬಗ್ಗೆ ಕೂಡ ಅವರು ಅಕ್ಷರ ಸಂಘಟನೆ ಅದಕ್ಕೆ ಆ್ಯಕ್ಟಿವ್ ಇದೆ. ನಮ್ಮ ಕಡೆಯಿಂದ ಆಗಲ್ಲ ಅಂತಂದ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಯಾರ ಪರವಾಗಿ? ನಮ್ಮ ಪರವಾಗಿ. ಅವ್ರಿಗೂ ಉದ್ದೇಶ ಏನು, ಯೂಟ್ಯೂಬಿಂದ ರೊಕ್ಕ ತೊಗೊಂಡು ಅವ್ರಿಗೇನು ಇದು ಮಾಡ್ಬೇಕಂತೇನಿಲ್ಲ. ಸೊ ಯಾವುದನ್ನು ನೀನು ಏನು ಬೆಂಬಲಿಸಬೇಕು ಅದನ್ನು ಬೆಂಬಲಿಸಿದೆ. ನಿನ್ನ ಎಕ್ಸಾಮ್ ಇವತ್ತು ಚಲೋ ಆಗಿದೆ ಅಂತಂದ್ಬಿಟ್ಟು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮೋಸ ಆಗಿರೋ ಕಾರಣಕ್ಕೆ ನೀವು ವಾಪಸ್ ಎಕ್ಸಾಮ್ ಮಾಡ್ಲಿಕ್ಕೆ ಹೋಗಬೇಡ ಅಂತೇಳಿ ಅಕ್ಷರ ಸಂಘಟನೆ ದೂರುವ ಬದಲು KPSC ವಿರುದ್ಧ ಮಾತಾಡೋ. ನಾಳೆ ಈ ಥರ ಆಗದಿರೋ ತಪ್ಪನ್ನು ಮಾಡ್ತಾರೆ. ಇಲ್ಲಿ ಕನ್ನಡ ಫಸ್ಟ್ ಆಗಬೇಕಿಲ್ಲಿ. ಅಂದರೆ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಫಸ್ಟ್ ನೀವು ಇಂಗ್ಲೀಷ್ನಲ್ಲಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಕ್ವಶನ್ ಪೇಪರ್ ಟ್ರಾನ್ಸ್ಲೇಟರ್ ಇಂಗ್ಲೀಷ್ನಲ್ಲಿ ಕೊಡದೇ ಇದ್ರೂ ಪರವಾಗಿಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಸರ್ವಭೌಮ. ಸೊ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು. ನೀವು ಇದನ್ನು ಹೊರತುಪಡಿಸಿ ನೀನು ಇಂಗ್ಲೀಷ್ನಾಗ ಚಲೋ ಬಂದದ್ದು ಯಾಕಪ್ಪ ನಿನಗೆ ನಿನಗೆ ಈಗ ಏನಾದ್ರು ಇಂಗ್ಲೀಷ್ನಲ್ಲಿ ಒಂದು 33 ಕ್ವಶನ್ ಅವು ಏನಾರು ಲ್ಯಾಟಿನ್ ಆಗಿರ್ಬೋದು, ಏನು ಇನ್ನುಳಿದ ಬೇರೆ ಏನು ಪ್ರಾಕೃತ, ಪಾಲಿ, ಸಂಸ್ಕೃತ ಈ ಥರ ಬಂದಿದ್ರೆ ಸುಮ್ಮನೆ ಆಗ್ತಿದ್ದೆ. ನಿಮ್ಮ ಕ್ವಶನ್ ಅಂಡರ್ಸ್ಟ್ಯಾಂಡ್ ಇರಲಿಲ್ಲ. ನಿನಗೆ ಯಾವ ಥರ ಏನು ರೋಷಾವೇಶ ಅಂತಾರೆ, ನಿನಗೇನು ಅಂಡರ್ಸ್ಟ್ಯಾಂಡ್ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ರೋಷಾವೇಶ ಬರ್ತಿತ್ತು, ಅದೇ ಕೂಡ ನಮಗೂ ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಬಾಯಿ ಮಾತು ಎತ್ತೀವಿ ನಾವು ಕಾಮನ್ ಆಗಿ. ಸೊ ಅದಕ್ಕೋಸ್ಕರ ದಯವಿಟ್ಟು ನಿನ್ನ ವಿರುದ್ಧ ಮಾತಾಡೋಂಥ ಉದ್ದೇಶ ನನಗೂ ಏನಿಲ್ಲ. ನೀನು ಒಬ್ಬ ಕೂಡ ಆಸ್ಪಿರೆಂಟ್ ಇದ್ದಿ, ಇವಾಗ ನಾನು ಕೂಡ ಒಬ್ಬ ಅಭ್ಯರ್ಥಿ, ನಾನು ಓದ್ತಾ ಇದ್ದೀನಿ, ನೀನು ಓದ್ತಾ ಇದ್ದೀನಿ. ನಿನಗೆ ಎಷ್ಟು ಬಡತನ ಇದೀನೋ ಅಷ್ಟು ಕೂಡ ಬಡತನ ನಮಗೂ ಇರ್ತದೆ. ಸೊ ಹಂಗಾಗಿ ಅರ್ಥ ಮಾಡ್ಕೊ. KPSC ಅವರು ಏನು ಅಲ್ಲಿ ಭ್ರಷ್ಟಾಚಾರ ಅನ್ನೋದಕ್ಕಿಂತನೂ ಏನು ತಪ್ಪಾಗ್ತಾ ಇದೆಯಲ್ಲ, ಪ್ರತಿ ಬಾರಿಯೂ ಕೂಡ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಆಗುವಂಥ ಮೋಸವನ್ನು ಯಾವ ರೀತಿ ಅಕ್ಷರ ಸಂಘಟನೆಯನ್ನು ಮುಂದೆ ನಿಂತು ಎಲ್ಲರಿಗೂ ಒಂದು ಅದೇನು ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡ್ತಿಲ್ಲ. ಅದು ದಯವಿಟ್ಟು ಯಾವುದೇ ಕಾರಣಕ್ಕೂ ನೀನು ದೂರುವಂಥ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ. ಆ್ಯಂಡ್ ಇನ್ನೊಂದು ಹೆಚ್ಚಾಗಿ ಹೇಳಬೇಕಪ್ಪ ಅಂತಂದರೆ, ಇಲ್ಲಿ ನೋಡಿರಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಈ ರೀತಿ ಮೋಸ ಮಾಡ್ತಿದ್ದಾರೆ. ಮತ್ತು ನಾವಿನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಎಕ್ಸಾಮ್ದವ್ರು ಇನ್ನು ಇದಕ್ಕೆ ಹೋಗ್ಬೇಕಾ, ಬಿಹಾರ್ಗೆ ಹೋಗ್ಬೇಕಾ, ಉತ್ತರ ಪ್ರದೇಶಕ್ಕೆ ಹೋಗ್ಬೇಕಾ? ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಕನ್ನಡವನ್ನೇ ಎಕ್ಸಾಮ್ ಮಾಡ್ಬೇಕು. ಅಲ್ರಿ ಸೆಂಟ್ರಲ್ ಗೌರ್ಮೆಂಟ್ನವ್ರು ಎಕ್ಸಾಮ್ ಮಾಡ್ಸತ್ತಾರಪ್ಪ ಅಂತಂದರೆ ಇವ್ರಿಗೇನಾಗಿದೆ? ಕರ್ನಾಟಕದ ಒಂದು KPSC ಇರ್ತಕ್ಕಂಥ ಕರ್ನಾಟಕದಲ್ಲಿ ಹೌದು ತಾನೆ. ಸೊ ಹಂಗಾಗಿ ಇವ್ರಿಗೆ ನಡ್ಸೋಕ್ಕಾಗಲಿಲ್ಲಪ್ಪ ಅಂತಂದರೆ ಕನ್ನಡ ಎಕ್ಸಾಮ್ ಕರೆಕ್ಟ್ ತೆಗಿಲಿಕ್ಕಾಗಲಿಲ್ಲ ಅಂದರೆ ಇವತ್ತಿನ ದಿನ ಅಕ್ಷರ ಸಂಘಟನೆಯವರಾಗಿರಲಿ, ನಾವೇನಾದ್ರು ಹೋಗಲಿ KPSC ವಿರುದ್ಧ ಮಾತನಾಡಿದರೆ, ಬಾಯಿ ಬಿಚ್ಚದೇ ಇದ್ದರೆ ಅವ್ರು ಹಳೆಯ ಚಾಳಿನೇ ಮತ್ತೆ ಮಾಡ್ತಾರೋ. ನಾಳೆ ದಿನ ಇಲ್ಲ ಕನ್ನಡವನ್ನು ಇವಾಗ ಏನು ತಪ್ಪು 33 ಕ್ವಶನ್ ಆಗಿರಲಿ, 59 ಕ್ವಶನ್ ಆಗಿರಲಿ, ಏನು ತಪ್ಪು ತೆಗಿತಾಯಿಲ್ಲ. ನಾಳೆ ಯಾರು ಕನ್ನಡವನ್ನು ಈ ರೀತಿ ನಾವು ಮಾಡಿದಾಗಲೂ ಕೂಡ ಯಾರು ಕೇಳುವವರು ಇಲ್ಲ ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಕನ್ನಡವನ್ನೇ ತೆಗೆದು ಬಿಡ್ತಾರೆ ಅವರು. ನೀವು ಇಂಗ್ಲೀಷ್ ಅಷ್ಟೇ ಬರೀರಿ, ನಾವು ಕನ್ನಡದ ಬರೀದು ಬೇಡ ಅಂತೇಳಿ ಬಿಟ್ಬಿಡ್ತಾರೋ. ನೀವು ಒಳ್ಳೆ ಆಫೀಸರ್ ಆಗು ನೀನು. ನಾವೇನು ಮಾಡ್ಬೇಕಿಲ್ಲಿ? ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ನಾವು ಹಗಲು ವೃತ್ತಿ ಕುಂತಿದ್ದು ನಾವೇನು ಮಾಡಬೇಕು? ನೀನೇನು ಓದಿಲ್ಲ, ನಿನಗೂ ನ್ಯಾಯ ಸಿಗಲಿ, ನಾವೇನು ಓದಿಲ್ಲ ನಮಗೂ ನ್ಯಾಯ ಸಿಗಲಿ. ಎಕ್ಸಾಮ್ ಆಗುತ್ತಾ? ಆಗಲಿ, ಪರವಾಗಿಲ್ಲ. ಆಲ್ರೆಡಿ ಏನು CM ಅವರು ಏನು ಹೇಳಿದರು, ಅವ್ರಿಗೆ ತಪ್ಪಾಗಿರೋ ಕಾರಣಕ್ಕೋಸ್ಕರ ಈ ರೀತಿ ತಪ್ಪು ಮಾಡ್ಲಿಕ್ಕೆ ಹೋಗಬೇಡಿ, ಎಕ್ಸಾಮ್ ಮಾಡಿರಿ ಅಂತ ಹೇಳಿದ್ರೆ. ಎಕ್ಸಾಮ್ ಮಾಡಿದಾಗ ಕೂಡ 33 ಕ್ವಶನ್ 2 ಪೇಪರ್ ಸಹಿತ ಈ ರೀತಿ ತಪ್ಪು ಮಾಡಿದಾರಪ್ಪ ಅಂತಂದರೆ ಏನು ಹೇಳಬೇಕು? ನೀನಂತಿ ಸುಭಾಷ್ ಚಂದ್ರ ಬೋಸ್ ಅವರು 21ನೇ ವಯಸ್ಸಿನಾಗ ಅಲ್ಲಿ ಅಮೇರಿಕಕ್ಕೆ ಹೋಗ್ಬಾರ್ದು, ಲಂಡನ್ಗೆ ಹೋಗ್ಬಾರ್ದು ಅಂತಂದೆ. ಲಂಡನ್ಗೆ ಹೋಗ್ಬಾರ್ದು ಆ ಸಂದರ್ಭದಾಗ ಆ ಥರ ಇತ್ತು. ನೀನು ಲಂಡನ್ಗೆ ಹೋಗಿ ಬರಬೇಕಾರೆ ಎಕ್ಸಾಮ ನಿಂಗೆ ಬೇಡ ನಂಗಿಲ್ಲ. ಆದರೆ ಇಲ್ಲಿ ನಾವೇನಿದಿಲ್ಲ, ಕರ್ನಾಟಕದಾಗ ನಮ್ಮ ಎಕ್ಸಾಮ್ ನಾವು ಹೆಂಗೆ ಬರೀಬೇಕು, ಏನು ಮಾಡ್ಬೇಕಂತೇಳಿ ಕನ್ನಡ ವಿದ್ಯಾರ್ಥಿಗಳು ಗೊತ್ತೈತಿ, ಎಲ್ಲರೂ ಗೊತ್ತೈತಿ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ನಿನ್ನಿಂದ ನಾವೇನು ಕಲಿಬೇಕಾಗಿಲ್ಲ. ನಿನ್ನ ಮೇಲೆ ಯಾವುದೇ ದ್ವೇಷ ಇಲ್ಲ ನಮಗೆ. ಆದರೆ ಇನ್ನೊಂದು ವಿದ್ಯಾರ್ಥಿ ಆಗಿರಲಿ, ನೀನು ವಿದ್ಯಾರ್ಥಿ ಇನ್ನೊಂದು ವಿದ್ಯಾರ್ಥಿ ಮನಸ್ಸನ್ನು ಅರ್ಥ ಮಾಡ್ಕೋವಂಥ ಒಂದು ಮನಸ್ಥಿತಿ ಇರಬೇಕೇ ಹೊರತು, ನಿಂದು ಎಕ್ಸಾಮ್ ಚಲೋ ಆಗಿದೆ ಅಂತಂದ್ಬಿಟ್ಟು ಇನ್ನೊಬ್ಬ ಕನ್ನಡ ವಿದ್ಯಾರ್ಥಿಗಳಿಗೆ ಆಗಿರುವಂಥ ಮೋಸದ ಕುರಿತು ನೀನು ಧ್ವನಿನೇ ಎತ್ತಲಿಲ್ಲಪ್ಪ ಅಂತಂದರೆ ಇದು ಅಕ್ಷಮ್ಯ ಅಪರಾಧ ಅಂತಂದರೆ ನೀನು ಅದೊಂದು ಏನಂತಾರಲ್ಲ,
ಅವ್ರು ಏನು ಮಾಡ್ತಾಯಿದ್ದಾರೆ ಓದ್ಕೋತಾ ಮಲ್ತಾ ಇದ್ದವ್ರಿ ಅಂತಾರಲ್ಲ ಆ ರೀತಿ ಕೂಡ ಮಾಡ್ತಾಯಿದ್ದಾರೆ ಅವರು. ನಿಮ್ಗೆ ಒಳ್ಳೊಳ್ಳೆ ಇಂಗ್ಲೀಷ್ನ ತೆಗೆದು ಅಲ್ಲಿ ಒಂದು ಕ್ವಶನ್ ಪೇಪರ್ ಅಂಡರ್ಸ್ಟ್ಯಾಂಡ್ ಮಾಡಿ ಜಸ್ಟ್ ಒಂದು ಕ್ವಶನ್ ಓದಿ ಅವ್ರಿಗೆ ಇದು ಮಾಡೋಕ್ಕಾಗಲ್ಲ ಅಂತಂದರೆ ಏನು ಇವ್ರು ಮುಂದೆ ಎಕ್ಸಾಮ್ ಕಂಡಕ್ಟ್ ಹೆಂಗೆ ಮಾಡ್ತಾರೆ? ಅಲ್ಲಿ ಏನಾಗ್ತಾಯಿದೆ KPSC ಒಳಗೆ ನಿನಗೇನು ಗೊತ್ತೈತಿ? ಸೊ ಅದಕ್ಕೇನು ಹೇಳ್ತೀನಿ, ದಯವಿಟ್ಟು ಇದರ ವಿರುದ್ಧ ಏನಿಲ್ಲ ನಾವು ಮಾತಾಡಬೇಕು. ಅಕ್ಷರ ಸಂಘಟನೆಯವರು ಈ ಬಾರಿ ಜನವರಿ ಈ ತಿಂಗಳಲ್ಲಿ ಕೂಡ ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಇಟ್ಕೊಂಡಿದ್ದಾರೆ. ಸೊ ಕಾಂತಕುಮಾರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲೇಬೇಕು. ಪ್ರತಿಯೊಬ್ಬರು ಕೂಡ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗಿರಲಿ ಹಾಗೂ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಇಂಗ್ಲೀಷ್ ಮೀಡಿಯಮ್ ಆಗಿರಲಿ ಕನ್ನಡ ಮೀಡಿಯಮ್ ಯಾವುದೇ ಕಾರಣಕ್ಕೂ ಅವರು ಭೇದ ಭಾವ ಮಾಡಿದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಪರವಾಗೂ ಯಾವುದೇ ಕಾರಣ ಏನು ರಿಸಲ್ಟ್ ಲೇಟ್ ಆಗ್ತಿದೆ, ರಿಸಲ್ಟ್ ಲೇಟ್ ಆದ ಪರವಾಗಿ ಕೂಡ ಅವ್ರು ಮಾತಾಡ್ತಾರೆ. ಪ್ರತಿಯೊಂದು ಕೂಡ ಎಲ್ಲರ ಪರವಾಗಿಯೂ ನಿಂತು ಅವ್ರು ಏನು ಒಳ್ಳೆಯ ಕೆಲಸ ಮಾಡ್ತಿದ್ದಲ್ಲ ಅವ್ರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು. ಪ್ರತಿಭಟನೆ ಪ್ರತಿಯೊಬ್ಬರು ಭಾಗವಹಿಸಬೇಕು. ಅವ್ರು ನಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಾವು ಅಲ್ಲೇ ಹೋಗಿ ಕೊಡ್ಬೇಕು ಅನ್ನೋದಕ್ಕಿಂತ ಇಲ್ಲಿ ನಮ್ಮ ಕೈಲಿ ಏನಾಗುತ್ತಲ್ಲ ಅದನ್ನು ನಾವು ಅಷ್ಟು ಅವ್ರಿಗೆ ಏನು ಸಹಾಯದ ಮೂಲಕ ಆಗಿರಲಿ ನಾವು ಬೆಂಬಲಿತವಾಗಿ ಅವ್ರು ನಿಂತು ನಾವು ಪರೋಕ್ಷವಾಗಿ ಅವ್ರಿಗೆ ಸಹಾಯ ಮಾಡಲೇಬೇಕು. ಬೆಂಬಲವಾಗಿ ನಿಂತೀವಪ್ಪ ಅಂದರೆ ಈ ಸರ್ಕಾರ ಏನಾಗುತ್ತೆ ಅವ್ರಿಗೆ ಮುಂದೆ ಪಾಠ ಕಲಿಸ್ತದೆ KPSCಗೆ. ಸೊ KPSCಗೆ ಪಾಠ ಕಲ್ತ್ಕೊಂಡು ಮುಂದೆ ಬರುವಂಥ ಎಕ್ಸಾಮ್ಗಳನ್ನು ಇವರು ಕರೆಕ್ಟಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಒಂದು ಜಲ್ದಿ ರಿಸಲ್ಟ್ ಬಿಡುವಂಥ ಒಂದು ಕೆಲಸ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಕ್ಷರ ಸಂಘಟನೆ ಎಷ್ಟೆಲ್ಲ ಹೋರಾಟ ಮಾಡ್ತಿದೆ. ಸೊ ಅವ್ರು ನಾವು ಪರೋಕ್ಷವಾಗಿ ಆದರೂ ಪ್ರತ್ಯಕ್ಷವಾಗಿ ಆದರೂ ನಾವು ಬೆಂಬಲ ಕೊಡಲೇಬೇಕು. ಸೊ ಇಷ್ಟೆಲ್ಲ ಆದಮೇಲೂ ಕೂಡ ಪ್ರಜ್ವಲ್ ಅವ್ರಿಗೆ ನಿಮ್ಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕೂಡ ನೀವು ಮಾತಾಡೋದು ನಿಮ್ಗೆ ರೀಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ರೀಚ್ ಆದರೆ ತಿಳ್ಕೊಳ್ಳಿ ಏನಪ್ಪ ಅಂತಂದರೆ ನಿನಗೆ ತಪ್ಪಾದಾಗ ನೀನು ಬಾಯ್ ಮಾಡು, ನಮಗೆ ತಪ್ಪಾದಾಗ ನಾನು ಬಾಯ್ ಮಾಡ್ತೀನಿ. ಅದು ಹೌದಾ? ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನೀನು ಬರ್ತೀನಿ ನಾನು ಬರ್ತೀನಿ. ಸೊ ವಿದ್ಯಾರ್ಥಿಗಳಿಗೆ ತಪ್ಪಾಗೈತಿ ಅಂತಂದು ಬಂದಮೇಲೆ ನೀನು ಬಾಯ್ ಮಾಡಬೇಕು, ನಾನು ಬಾಯ್ ಮಾಡ್ತೀನಿ. ಯಾಕಂದರೆ ಇವತ್ತಾದ ಮೋಸ ನಿನಗೆ ನಾಳೆ ನನಗಾಗಲ್ಲ ಅಂತ ನಾನು ಹೆಂಗೆ ಕೇಳ್ಕೊಳ್ಳಿ? ನನಗಾಗಿರ್ತಕ್ಕಂಥ ಮೋಸ ಇವತ್ತು ನಾಳೆ ನಿನಗಾದ್ರೆ ಏನು ಮಾಡ್ತೀವಿ? ಸೊ ಇವಾಗಲೇ ಅದು ಕ್ರಾಂತಿ ನಡಿಬೇಕಂತಿದ್ರೆ ಗೋಕಾಕ್ ಎರಡನೇ ಚಳುವಳಿ ನಡಿಬೇಕಂತಿದ್ರೆ ಅಕ್ಷರ ಸಂಘಟನೆಯಲ್ಲಿ ಪ್ರತಿಯೊಬ್ಬರು ಕೂಡ ಅಕ್ಷರ ಸಂಘಟನೆಗೆ ಈ ಥರ ಪ್ರತಿಯೊಬ್ಬ ಸಾಹಿತಿ ಕೂಡ ನಂತರ ಮಹೇಶ್ ಜೋಶಿ ಅವರಾಗಿರ್ಬೋದು ಅವರೆಲ್ಲರೂ ಕೂಡ ಏನು ಬೆಂಬಲ ನಿಂತರು. ಸೊ ಹಂಗಾಗಿ ಪ್ರತಿಯೊಂದು ಸಂಘಟನೆ ಕೂಡ ಪ್ರತಿಯೊಬ್ಬರು ಕೂಡ ಇದಕ್ಕೆ ನಾವು ಎಲ್ಲರೂ ಏನು ಬೆಂಬಲವಾಗಿ ನಿಂತು ಒಂದು ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು. ನಂತರ ಯಶಸ್ವಿ ಉದ್ದೇಶ ಏನಪ್ಪ ಅಂದರೆ KPSC ಅವರು ಒಳ್ಳೊಳ್ಳೆಯ ಕ್ವಶನ್ ಅವ್ರು ಇನ್ನೂ ಎಷ್ಟು ಬೇಕಾದ್ರೂ ಡಫ್ ತೆಗಿಲ್ರಿ, ಅದು ಮ್ಯಾಟ್ರೇ ಆಗಲ್ಲ. ಇನ್ನೂ ಎಷ್ಟು ಬೇಕಾದರೂ ಡಫ್ ತೆಗಿಲಿ, ಆದರೆ ಆಗಿರೋ ಉದ್ದೇಶ ಏನು, ಅವ್ರು ಮಾಡ್ತಕ್ಕಂಥ ತಪ್ಪೇನು ಅದರ ಬಗ್ಗೆ ಅವ್ರು ತೆಗೆದುಕೊಂಡು ಮುಂದೆ ಬರುವಂಥ ಎಕ್ಸಾಮ್ಗಳನ್ನು ಅವರು ಪಾರದರ್ಶಕವಾಗಿ ನಡೆಯೋ ರೀತಿ ಮಾಡಲಿ, ತಪ್ಪುಗಳು ಯಾವುದೇ ರೀತಿ ಆಗದೇ ಇರೋಂಗೆ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಪ್ರಜ್ವಲ್ ಅವರೇ ಇದು ನಿಮ್ಮ ಮನಸ್ಸಿಗೆ ಹರ್ಟ್ ಆದರೆ ನಾನು ಸಾರಿ ಕೇಳ್ತೀನಿ. ಆದರೆ ಏನಿದೆಯಲ್ಲ ಇದರ ಉದ್ದೇಶ ಏನಿದೆಯಲ್ಲ ಅದನ್ನು ನೀವು ಸೂಕ್ಷ್ಮವಾಗಿ ಕುಂತು ಅರ್ಥ ಮಾಡ್ಕೋಬೇಕು. 10% ಬರ್ತಿರ್ತಕ್ಕಂಥ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನಿನಗೆ ಇಷ್ಟು ಫ್ರಸ್ಟ್ರೇಷನ್ ಒಳಗೆ ನೀನು ಇರಬೇಕಾದ್ರೆ ನಾವು 3 ವರ್ಷ 4 ವರ್ಷ ನಾವು ಕುಂತು ಓದ್ಲಿಕ್ಕತ್ತೀವಿ. ನಮಗೂ ಕೂಡ ಜಾಬ್ ಪಡ್ಕೋಬೇಕಂತಿದೆಯಲ್ಲ, ಅಲ್ಲಿ 33 ಕ್ವಶನ್ ನನಗೆ ಅರ್ಥ ಆಗಲಿಲ್ಲ ಅಂತಂದರೆ ನಾನು ಎಕ್ಸಾಮ್ ಹಾಲ್ ಒಳಗಡೆ ನಾನು ಏನು ಮಾಡಬೇಕು? ಸೊ ನನ್ನ ಕಷ್ಟನೂ ಕೂಡ ನಿನಗೆ ಅರ್ಥ ಆಗಬೇಕು. ನಿನ್ನ ಕಷ್ಟ ಏನು ನಾನು ಅರ್ಥ ಮಾಡ್ಕೊತಿಲ್ಲ, ನನ್ನ ಕಷ್ಟ ಕೂಡ ನಿನಗೆ ಅರ್ಥ ಆಗಬೇಕು. ಸೊ ಹಂಗಾಗಿ ದಯವಿಟ್ಟು ನೀನು ಏನು ವಿಡಿಯೋ ಮಾಡಿದ್ದಿಲ್ಲ ಆ ವಿಡಿಯೋಗೋಸ್ಕರ ನಿನಗೆ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಅಂತ ಬಂದಿನ ಹೊರತು ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸಿಗೆ ಹರ್ಟ್ ಮಾಡಬೇಕು ಅಂತೇನೂ ಇಲ್ಲ. ಸೊ ಹಂಗಾಗಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.